Welcome to my class, my dear students. I'm Fakir Shalyar, Assistant Professor JBC Srahati. Today I'm going to present a PPT plus video lecturing on financial services. ವಿದ್ಯಾರ್ಥಿಗಳೇ, ಆ, ಇವತ್ತಿನ ಕ್ಲಾಸಿನಲ್ಲಿ ನಾವು ಬಿಕಾಮ್ ಫಿಫ್ತ್ ಸೆಮ್ನಲ್ಲಿ ಬರುವಂಥ ಹಣಕಾಸಿನ ಸೇವೆಗಳ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಇವತ್ತಿನ ಕ್ಲಾಸಿನಲ್ಲಿ ಅದರ ಇಂಟ್ರೊಡಕ್ಷನ್ ಪಾರ್ಟ್ ಇರ್ಬೋದು, ಫೀಚರ್ಸ್ಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್, ಸ್ಕೋಪ್ ಆ್ಯಂಡ್ ಫೀಚರ್ಸ್ಗಳನ್ನು ಇವತ್ತಿನ ಕ್ಲಾಸಿನಲ್ಲಿ ಕಲಿಯೋಣ. ಹಾಗಾದರೆ ಇಂಟ್ರೊಡಕ್ಷನ್ ಪಾರ್ಟ್ ಹೋಗೋಕ್ಕಿಂತ ಮೊದಲು ನೀವು ಹಿಂದಿನ ವರ್ಷದಲ್ಲಿ ಈಗಾಗಲೇ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಭಾರತೀಯ ಹಣಕಾಸಿನ ವ್ಯವಸ್ಥೆಯನ್ನು ನೀವು ಕಲ್ತಿದ್ದೀರಿ. ಅದನ್ನೇ ಏನಪ್ಪ ಅಂತಂದ್ರೆ ಆ ಒಂದು ಸಬ್ಜೆಕ್ಟಿನ ಎಕ್ಸ್ಟೆಂಟ್ ಪಾರ್ಟನ್ನು ನಾವು ಈ ಫೈನಾನ್ಷಿಯಲ್ ಸರ್ವಿಸಸ್ಗಳಲ್ಲಿ ಕಲಿತೇವೆ. ಹಾಗಾದರೆ ಮೊದಲನೇದಾಗಿ ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಫೈನಾನ್ಷಿಯಲ್ ಸರ್ವಿಸಸ್. ದಿ ವರ್ಡ್ ಇಟ್ ಸೆಲ್ಫ್ ಸೇಸ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಈ ಹಣಕಾಸಿನ ಮತ್ತು ಸೇವೆಗಳು, ಈ ಎರಡು ಪದಗಳಲ್ಲೇ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಅದರ ಅರ್ಥವನ್ನು ತಿಳಿದುಕೊಳ್ಬೋದು. ಹಾಗಾದರೆ ಫೈನಾನ್ಸ್ ಅಂದ್ರೆ ಗೊತ್ತಾಗ್ತದೆ, ನೀವು ಫೈನಾನ್ಷಿಯಲ್ ಅಂತಂದ್ರೆ ಹಣಕಾಸಿನ ಸ್ವರೂಪ ಉಳ್ಳದ್ದು ಅಂತ ಹೇಳ್ಬೋದು. ಹಾಗಾದರೆ ವಾಟ್ ಈಸ್ ಸರ್ವಿಸಸ್? ಯು ಶುಡ್ ನೋ ದ ಮೀನಿಂಗ್ ಆಫ್ ಸರ್ವಿಸಸ್. ಸರ್ವಿಸಸ್ ಆರ್ ದ ಆಕ್ಟಿವಿಟೀಸ್ ವಿಚ್ ಆರ್ ಇನ್ ದ ನೇಚರ್ ಆಫ್ ಇಂಟ್ಯಾಂಜಿಬಲ್, ವಿ ಕೆನಾಟ್ ಸಿ, ವಿ ಕೆನಾಟ್ ಟಚ್. ಅಂದರೆ ಯಾವ ಚಟುವಟಿಕೆಗಳು ಅಗೋಚರವಾಗಿರ್ತವೆ, ಅಗೋಚರವಾದ ಚಟುವಟಿಕೆಗಳಿಗೇನಂತ ಕರೀಬೇಕು ಅಂದ್ರೆ ಸೇವೆಗಳನ್ನು ಹೇಳ್ಬೋದು. ಹಾಗಾದರೆ ಹಣಕಾಸಿನ ಸೇವೆ ಅಂದರೆ ಏನಪ್ಪ ಅಂತಂದ್ರೆ ಯಾವ ಅಗೋಚರ ಚಟುವಟಿಕೆಗಳು ಹಣಕಾಸಿನ ಸ್ವರೂಪವನ್ನು ಒಳಗೊಂಡಿರ್ತವೆ, ಆ ಅಗೋಚರ ಚಟುವಟಿಕೆಗಳು ಹಣಕಾಸಿನ ಸ್ವರೂಪ ಒಳಗೊಂಡಿರ್ತವೆ. ಅದೇ ರೀತಿ ಯಾವ ಹಣಕಾಸಿನ ಸಂಸ್ಥೆಗಳಿಂದ ಆಕ್ಟಿವಿಟೀಸ್ಗಳು, ಸರ್ವಿಸಸ್ಗಳು ಪ್ರೊವೈಡ್ ಆಗ್ತವೆ ಅಥವಾ ನೀಡಲ್ಪಡ್ತವೆ ಸಾರ್ವಜನಿಕರಿಗೆ, ಅದಕ್ಕೇನಂತ ಕರೀತೀವಿ ಅಂದ್ರೆ ಹಣಕಾಸಿನ ಸೇವೆಗಳು ಅಂತ ಹೇಳ್ಬೋದು. ಹಾಗಾದರೆ ಫೈನಾನ್ಷಿಯಲ್ ಸರ್ವಿಸಸ್ is a part of financial system. Financial services is a part of financial system that provides different types of finance through various credit instruments, financial products ಅಂತ ಹೇಳ್ಬೋದು. ಅಂದರೆ ನಾವು ಈಗಾಗಲೇ ಹಿಂದಿನ ಕ್ಲಾಸಿನಲ್ಲಿ ಭಾರತೀಯ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ರಚನೆ ಆಗ್ತದೆ ಅಂತ ಹೇಳಿದೆ. The financial system is structured in different types of components such are financial instruments, financial institutions and financial markets. Financial services ಅಂದ್ರೇನು? ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿ. ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೇನು? ಸರ್ವಿಸಸ್ ಪ್ರೊವೈಡ್ ಥ್ರೂ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಪ್ರೊವೈಡೆಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು. ಅಂದರೆ ಈ ಹಣಕಾಸಿನ ಸ್ವತ್ತುಗಳ ಮೂಲಕ ಹಣಕಾಸಿನ ಸಂಸ್ಥೆಗಳು ಕೆಲವೊಂದು ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತದೆ. ಅದಕ್ಕೆ ಅಂತ ಕರಿತಪ್ಪ ಅಂದ್ರೆ ಹಣಕಾಸಿನ ಸೇವೆಗಳು ಅಂತ ಹೇಳ್ಬೋದು. ಹಾಗಾದರೆ ಬೇರೆ ಬೇರೆ ಸಂಸ್ಥೆಗಳು ಅಂತಂದರೆ ಹಣಕಾಸಿನ ಸಂಸ್ಥೆಗಳಂದ್ರೆ ಯಾವ ಬರ್ತಾವ್ರಿ? ಬ್ಯಾಂಕ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಬೇರೆ ಬೇರೆ ವಿವಿಧ ಹಣಕಾಸಿನ ಸಂಸ್ಥೆಗಳು ಗ್ರಾಹಕರಿಗೆ ಬೇಕಾದಂಥ ಒಂದು ಸೇವೆಗಳನ್ನು ವಿವಿಧ ಹಣಕಾಸಿನ ಸ್ವತ್ತುಗಳ ಮೂಲಕ ಅವುಗಳಿಗೆ ದೊರಕಿಸ್ಕೊಡ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು, it includes all activities involved in the transformation of savings into investments ಅಂತ ಹೇಳ್ಬೋದು. ಹಣಕಾಸಿನ ಸೇವೆಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತದಪ್ಪ ಅಂತಂದ್ರೆ ಇಟ್ ಲಿಂಕ್ಸ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಮ್ಮ ಭಾರತದಂಥ ದೇಶದಲ್ಲಿ ಮಧ್ಯಮ ವರ್ಗದ ಜನರು ಇರ್ತಾರೆ. ಅವರು ಯಾವಾಗಲೂ ಸೇವಿಂಗ್ಸ್ಗಳನ್ನು ಉಳಿತಾಯವನ್ನು ಮಾಡುವಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಆ ಉಳಿತಾಯವನ್ನು ಏನು ಮಾಡ್ತದಪ್ಪ ಅಂತಂದರೆ ಯಾವುದು ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತದಪ್ಪ ಅಂದರೆ they will collect the million of savings, they collect the savings from million of savers and channelize into productive purpose ಅಂತ ಹೇಳ್ಬೋದು. ಅಂದರೆ ವಿವಿಧ ಮಧ್ಯಮ ವರ್ಗದಲ್ಲಿರುವಂಥ ಹಣಕಾಸಿನ ಒಂದು ಉಳಿತಾಯಗಳನ್ನು ವಿವಿಧ ಹಣಕಾಸಿನ ಸಂಸ್ಥೆಗಳಂದ್ರೆ ಯಾವಪ್ಪ ಅಂತಂದ್ರೆ ಬ್ಯಾಂಕ್ಗಳದು, ಇನ್ಶೂರೆನ್ಸ್ಗಳಿರ್ಬೋದು,
ಇವು ಏನು ಮಾಡ್ತಪ್ಪ ಅಂತಂದ್ರೆ ವಿವಿಧ ರೀತಿಯ ಹಣಕಾಸಿನ ಸ್ವತ್ತುಗಳ ಮೂಲಕ ಅವುಗಳನ್ನು ಸಂಗ್ರಹಿಸಿ ಅದನ್ನು ಹೂಡಿಕೆಯನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. ಅದಕ್ಕೆ ಕ್ಯಾಪಿಟಲ್ ಫಾರ್ಮೇಷನನ್ನು ಮಾಡ್ತದೆ ಹಣಕಾಸಿನ ಸೇವೆಗಳು ಅಂತ ಹೇಳ್ಬೋದು. ನೆಕ್ಸ್ಟು ಫೈನಾನ್ಷಿಯಲ್ ಸರ್ವಿಸಸ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್. ಈಗಾಗಲೇ ಹೇಳಿದೆ ಫೈನಾನ್ಷಿಯಲ್ ಸರ್ವಿಸಸ್ಗೆ ಇನ್ನೊಂದು ಏನು ಕರೀತಪ್ಪ, ಮಧ್ಯಮವರ್ತಿ ಅಂತ. ಮಧ್ಯವರ್ತಿ ಕಾರ್ಯಗಳನ್ನು ಮಾಡ್ತದೆ. ಯಾವ ರೀತಿ ಮಧ್ಯವರ್ತಿ ಕಾರ್ಯಗಳನ್ನು ಮಾಡ್ತದೆ? ಇಟ್ ಆ್ಯಕ್ಟ್ಸ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ದೇ ವಿಲ್ ಕಲೆಕ್ಟ್ ದ ಸೇವಿಂಗ್ಸ್ ಫ್ರಮ್ ಮಿಲಿಯನ್ ಆಫ್ ಸೇವರ್ಸ್ ಆ್ಯಂಡ್ ಚಾನಲೈಸ್ ಇನ್ ಟು ಪ್ರೊಡಕ್ಟಿವ್ ಪರ್ಪಸ್. ಓಕೆ ಫೈನಾನ್ಷಿಯಲ್ ಸರ್ವಿಸಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ ಅಂತ ಹೇಳಿದೆ. ಅಂದರೆ ಹಣಕಾಸಿನ ಸೇವೆಗಳು ಮಧ್ಯವರ್ತಿಗಳಾಗಿ ಕಾರ್ಯವನ್ನು ಮಾಡ್ತವೆ. ಅಂದರೆ ಹಣಕಾಸಿನ ಸೇವೆಗಳನ್ನು ಯಾರು ನೀಡ್ತಾರೆ? ಹೂ ವಿಲ್ ಪ್ರೊವೈಡ್ ದ ಸರ್ವಿಸಸ್? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟ್ ಆಸ್ ಅ ಇಂಟರ್ಮೀಡಿಯೇಟರ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಅಂದರೆ ಅವು ಯಾವುದೂ ಉಳಿತಾಯಗಳನ್ನು ವಿವಿಧ ಮಧ್ಯಮ ವರ್ಗದ ಜನರಿಂದ ಸಂಗ್ರಹಿಸಿ ಅವುಗಳನ್ನು ಯಾರಿಗೆ ಅವಶ್ಯಕತೆ ಇರ್ತದೆ, ಅವಶ್ಯಕತೆ ಇರುವುದಂದ್ರೆ ಯಾರಿಗೆ? ಆ ಜನರು, ಸಾಮಾನ್ಯ ಜನರು ಇರ್ಬೋದು ಅಥವಾ ಕಂಪನಿಗಳಿರ್ಬೋದು, ಅವುಗಳಿಗೆ ವರ್ಗಾವಣೆ ಮಾಡುವ ಒಂದು ಪ್ರಕ್ರಿಯೆಯನ್ನು ಒಳಗೊಂಡಿರ್ತದೆ. ಯಾವುದೋ ಹಣಕಾಸಿನ ಸೇವೆಗಳು. ಅಂದ್ರೆ ಹಣಕಾಸಿನ ಸೇವೆಗಳಂದ್ರೆ ಅವ್ರಿಗೆ ಹಣಕಾಸಿನ ಸಂಸ್ಥೆಗಳಂತ ಹೇಳ್ಬೋದು. ನೆಕ್ಸ್ಟು ಫೈನಾನ್ಷಿಯಲ್ ಸರ್ವಿಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಎನಿ ಎಕನಾಮಿ. ಇಟ್ ಈಸ್ ವಿಟಲ್ ರೋಲ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಅಂತ. ಅಂದರೆ ಹಣಕಾಸಿನ ಸೇವೆಗಳು ಏನಪ್ಪ ಅಂತಂದ್ರೆ ಒಂದು ಯಾವುದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇಟ್ ಆ್ಯಕ್ಟ್ಸ್ ದ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಎಕನಾಮಿ ಅಂತ ಹೇಳ್ಬೋದು. ಯಾವ ರೀತಿ ಇರ್ಬೋದು? ಯಾವ ರೀತಿ ಹಣಕಾಸಿನ ಒಂದು ಭಾರತೀಯ ಆರ್ಥಿಕತೆಯಲ್ಲಿ ಹಣಕಾಸಿನ ಸೇವೆಗಳು ಮಹತ್ವ ಪಾತ್ರವನ್ನು ವಹಿಸ್ತವೆ ಅಂತಂದರೆ, ಈಗಾಗಲೇ ನಾನು ಹೇಳಿದಾಗೆ ಹಣಕಾಸಿನ ಸೇವೆಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಮಧ್ಯವರ್ತಿ ಕಾರ್ಯಗಳನ್ನು ನಿರ್ವಹಿಸ್ತವೆ. ಅಂದರೆ ಒಂದು ಉಳಿತಾಯವನ್ನು ಸಂಗ್ರಹಿಸಿ ಅದು ಬೇಕಾದಂಥ ಅವಶ್ಯಕತೆ ಇದ್ದಂಥವ್ರಿಗೆ ಅದು ಹಣಕಾಸನ್ನು ವರ್ಗಾವಣೆಯನ್ನು ಮಾಡುವ ಪ್ರಕ್ರಿಯೆಯನ್ನು ಒಳಗೊಂಡಿರ್ತದೆ. ಈ ರೀತಿ ಕಂಪನಿಗಳಿಗೆ ಬೇಕಾದಂಥ ಹಣಕಾಸನ್ನು ವಿವಿಧ ಹಣಕಾಸಿನ ಸಂಸ್ಥೆಗಳು ದೊರಕಿಸಿಕೊಡುವುದರಿಂದ ಏನಾಗ್ತಪ್ಪ ಅಂತಂದ್ರೆ ಕಂಪನಿಗಳ ಅಭಿವೃದ್ಧಿ ಆಗ್ತವೆ. ಕಂಪನಿಗಳ ಅಭಿವೃದ್ಧಿ ಆದಾಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು, ಉದ್ಯೋಗಾವಕಾಶಗಳು ಹೆಚ್ಚಾಗ್ತದೆ. ಉದ್ಯೋಗಾವಕಾಶಗಳು ಹೆಚ್ಚಾದಂತೆ ಇನ್ನೇನಾಗ್ತದೆ? ಫರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಿಗೆ ಆಗ್ತದೆ, ನ್ಯಾಷನಲ್ ಇನ್ಕಮ್ ಹೆಚ್ಚಿಗೆ ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯನ್ನು ನಾವಲ್ಲಿ ಕಾಣಬಹುದು. ಅದಕ್ಕೆ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಎಕನಾಮಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ಈ ಹಣಕಾಸಿನ ಸೇವೆ ಅಂದ್ರೆ ಏನು? ಈಗಾಗಲೇ ಹೇಳಿದೆ ನಾನು. ಜನರಲ್ ಸೆನ್ಸ್, ಆಲ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ವಿಚ್ ಆರ್ ಇನ್ ದ ನೇಚರ್ ಆಫ್ ಫೈನಾನ್ಷಿಯಲ್ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬೋದು. ಇನ್ ಜನರಲಿ ಆಲ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ವಿಚ್ ಆರ್ ಆಫ್ ಅ ಫೈನಾನ್ಷಿಯಲ್ ನೇಚರ್ ಕುಡ್ ಬಿ ಬ್ರಾಟ್ ಅಂಡರ್ ದ ಟರ್ಮ್ ಫೈನಾನ್ಷಿಯಲ್ ಸರ್ವಿಸ್. ಅಂದರೆ ಎಲ್ಲ ಆಕ್ಟಿವಿಟೀಸ್ಗಳಂದ್ರೆ ವಿಚ್ ಆರ್ ಇನ್ ದ nature of intangible activities which come under in the financial nature is called financial services. ಹಣಕಾಸಿನ ಯಾವ ಚಟುವಟಿಕೆಗಳು ಹಣಕಾಸಿನ ಸ್ವರೂಪವನ್ನು ಹೊಂದಿರ್ತವೆ ಅವುಗಳಿಗೆ ಹಣಕಾಸಿನ ಸೇವೆಗಳಂತ ಹೇಳಬಹುದು. In other words, in the term broad sense, mobilizing and allocating savings. Thus, it includes all activities involved in the transformation of savings into investment. ಈಗಾಗಲೇ ಹೇಳಿದಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಇನ್ಕ್ಲೂಡ್ ಆಲ್ ಆಕ್ಟಿವಿಟೀಸ್. ಅಂದರೆ ಯಾವ ಆಕ್ಟಿವಿಟೀಸ್ಗಳು ಅಂತ ಹೇಳ್ಬೋದು? ಮೊಬಲೈಸಿಂಗ್ ಆ್ಯಂಡ್ ಅಲೋಕೇಟಿಂಗ್ ಸೇವಿಂಗ್ಸ್. ಅಂದರೆ ಆಫ್ಟರ್ ಕಲೆಕ್ಟಿಂಗ್ ದ ಸೇವಿಂಗ್ಸ್, ದೇ ಮೊಬಲೈಸಿಂಗ್ ಆರ್ ಟ್ರಾನ್ಸ್ಫರಿಂಗ್ ದ ಸೇವಿಂಗ್ಸ್ ಇಂಟು ಪ್ರೊಡಕ್ಟಿವ್ ಪರ್ಪಸ್. ಇದಕ್ಕೂ ಸಹ ಏನಂತ ಕರೀತಪ್ಪ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬೋದು. ಅಂದರೆ ಯಾವ ಹಣಕಾಸಿನ ಸಂಸ್ಥೆಗಳು ಒಂದು ಉಳಿತಾಯನ ಸಂಗ್ರಹಿಸಿದಂಥ ಉಳಿತಾಯಗಳನ್ನು ಅದನ್ನೇನು ಮಾಡ್ಬೋದು? ಮೊಬಲೈಸಿಂಗ್ ಅಂತಂದ್ರೆ ಅದನ್ನು ಹೂಡಿಕೆಯನ್ನಾಗಿ ಪರಿವರ್ತನೆ ಮಾಡುವಂಥದ್ದು, ಬಂಡವಾಳ ರಚನೆಯನ್ನು ಮಾಡುವಂಥಲ್ಲಿ ತೊಡಗಿರ್ತವೆ. ಅದಕ್ಕೆ ಅಂತ ಕರೀತಪ್ಪ ಅಂದ್ರೆ ಹಣಕಾಸಿನ ಸೇವೆಗಳು ಅಂತ ಹೇಳ್ಬೋದು. ಓಕೆ,
ನೆಕ್ಸ್ಟ್ ಹಣಕಾಸಿನ ಸೇವೆಗಳು ಅಂದ್ರೇನು, ಅದರದ್ದೇ ಆದ ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿರ್ತದೆ. ಹಾಗಾದ್ರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್? Before going to discuss about features of financial services, you have to understand the nature of financial services. First, nature ಅಂದ್ರೆ ಸ್ವರೂಪ. Financial services involve at least two people or firm, the service provider and the user. ಯಾವಾಗಲೂ ಹಣಕಾಸಿನ ಸೇವೆಗಳು ಇಬ್ಬರು ವ್ಯಕ್ತಿಗಳನ್ನು ಒಳಗೊಂಡಿರ್ತದೆ. ಟೂ ಪೀಪಲ್ ಆರ್ ಫರ್ಮ್ ಅಂತ ಹೇಳ್ಬೋದು. ಅದು ಫರ್ಮ್ ಇರ್ಬೋದು ಅಥವಾ ಜನರು ಇರ್ಬೋದು. ದಟ್ ಸರ್ವಿಸ್ ಪ್ರೊವೈಡರ್ ಆ್ಯಂಡ್ ದ ಯೂಸರ್ ಅಂದರೆ ಒಬ್ಬರು ಸರ್ವಿಸನ್ನು ಕೊಡುವಂಥರು, ಇನ್ನೊಬ್ಬ ಸೇವೆಯನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಇರ್ಬೋದು ಅಥವಾ ಸಂಸ್ಥೆ ಇರ್ಬೋದು. ಸರ್ವಿಸ್ ಪ್ರೊವೈಡರ್ ಮೇ ಬಿ ಪೀಪಲ್ ಆರ್ ಫರ್ಮ್, ಸರ್ವಿಸ್ ಯೂಸರ್ ಮೇ ಬಿ ಪೀಪಲ್ ಆರ್ ಫರ್ಮ್. ಇದು ಮೊದಲನೇ ನೇಚರ್ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ intermediate the flow of funds between different economy decision making units ಅಂತ ಹೇಳ್ಬೋದು. ಅಂದರೆ ಈಗಾಗಲೇ ಹೇಳಿದೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಹೇಳಿದೆ, ಆಕ್ಟ್ ಆಸ್ ಅ ಇಂಟರ್ಮೀಡಿಯೇಟ್ ಸರ್ವಿಸ್. ದೇ ಫ್ಲೋ ದ ಫಂಡ್ಸ್ ಬಿಟ್ವೀನ್ ಡಿಫ್ರೆಂಟ್ ಎಕನಾಮಿಕ್ ಡಿಸಿಷನ್ ಮೇಕಿಂಗ್ ಯೂನಿಟ್ಸ್ ಅಂತ ಹೇಳೋದು. ಅಂದರೆ ಅವಶ್ಯಕತೆ ಇರುವಂತಹ ಒಂದು ಸಂಸ್ಥೆಗಳಿಗೆ, ಯಾರಿಗೆ ಅವಶ್ಯಕತೆ ಅಂತ ನೆನಪಲ್ಲಿ ಸಂಸ್ಥೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಅದರಲ್ಲಿ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಯಾವುದು ಮಹತ್ವ ಪಾತ್ರವನ್ನು ವಹಿಸ್ತದೆ, ಕಂಪನಿಗೆ ಬೇಕಾದಂಥ ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತಪ್ಪ ಅಂದ್ರೆ ಮಧ್ಯವರ್ತಿಗ ಒಂದು ಕಾರ್ಯವನ್ನು ಮಾಡೋದ್ರ ಮೂಲಕ ಅದನ್ನು ಫಂಡ್ಸನ್ನು ವರ್ಗಾವಣೆಯನ್ನು ಮಾಡ್ತದೆ. ಫೈನಾನ್ಷಿಯಲ್ ಸರ್ವಿಸ್ ಇಸ್ ಆನ್ ಇನ್ನೋವೇಟಿವ್ ಆಕ್ಟಿವಿಟಿ. ಇನ್ನೋವೇಟಿವ್ ಮೀನ್ಸ್ ಆಲ್ವೇಸ್ customer will expect innovation, they will expect new something from the company ಅಂತ ಹೇಳ್ಬೋದು. ಅದೇ ರೀತಿ ಹಣಕಾಸಿನ ಸಂಸ್ಥೆಗಳಿಂದ ಯಾವಾಗಲೂ ಏನು ಮಾಡ್ತದೆ ಅಂದ್ರೆ ಕಸ್ಟಮರು ಹೊಸ ಸೇವೆಗಳನ್ನು ಎಕ್ಸ್ಪೆಕ್ಟೇಷನನ್ನು ಮಾಡ್ತಾ ಇರ್ತಾನೆ. ಅಂದರೆ ಯಾವಾಗಲೂ ಫೈನಾನ್ಷಿಯಲ್ ಸರ್ವಿಸಸ್ ಏನಿರ್ತದೆ ಅಂತಂದರೆ ಇಟ್ ಈಸ್ ಇನ್ ದ ನೇಚರ್ ಆಫ್ ಇನೋವೇಟಿವ್. ಹೊಸದಾಗಿ ಯಾವ ಸೇವೆಗಳನ್ನು ನೀಡುವಲ್ಲಿ ಅದೇನು ಮಾಡ್ತಾ ಇರ್ತದೆ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ. ನೆಕ್ಸ್ಟ್, ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್. ಈಗ ಹೇಳಿದೆ, ಫೈನಾನ್ಷಿಯಲ್ ಸರ್ವಿಸಸ್ ಯಾವಾಗಲೂ ಏನಿರ್ತದೆ, ಇಂಟ್ಯಾಂಜಿಬಲ್ ನೇಚರ್ ಇರ್ತದೆ. ಇಂಟ್ಯಾಂಜಿಬಲ್ ಮೀನ್ಸ್ ವಾಟ್? ವಿಚ್ ಆರ್ ದ ವಿ ಕೆನಾಟ್ ಸಿ ಆ್ಯಂಡ್ ಟಚ್ ಇಟ್. ವಿ ಕೆನಾಟ್ ಸಿ ಆ್ಯಂಡ್ ಟಚ್ ಇಟ್, ಬಟ್ ವಿ ಕ್ಯಾನ್ ಫೀಲ್ ಇಟ್. ಅವುಗಳನ್ನು ನಾವು ಅನುಭವಿಸ್ಬೋದು ಆದರೆ ಅವುಗಳನ್ನು ಮುಟ್ಟೋದಕ್ಕಾಗೋದಿಲ್ಲ, ನೋಡೋದಕ್ಕಾಗೋದಿಲ್ಲ. ಅಂದರೆ ಫೈನಾನ್ಷಿಯಲ್ ಸರ್ವಿಸಸ್ಗಳು ಅಂದರೆ ಹಣಕಾಸಿನ ಸೇವೆಗಳು ಯಾವಾಗಲೂ ಅಗೋಚರ ಸ್ವರೂಪವನ್ನು ಒಳಗೊಂಡಿರ್ತವೆ. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ದ ಫಾಲೋವಿಂಗ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಈಗಾಗಲೇ ಹೇಳಿದಾಗೆ ಮೊದಲನೇ ಫೀಚರ್ ಏನಪ್ಪ ಅಂತಂದ್ರೆ ಕಸ್ಟಮರ್ ಓರಿಯೆಂಟೆಡ್ ಅಂತ ಈಗ ಡಿಸ್ಕಷನ್ ಮಾಡಿದೆ. ಫಸ್ಟಿಗೆ ಫೈನಾನ್ಷಿಯಲ್ ಸೇವೆಗಳನ್ನು ಅಂದರೆ ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಗ್ರಾಹಕರಿಗೆ ಅಥವಾ ಪಬ್ಲಿಕ್ಕಿಗೆ ಪ್ರೊವೈಡ್ ಮಾಡೋಕ್ಕಿಂತ ಮೊದಲು ಫಸ್ಟು ಆ ಗ್ರಾಹಕರನ್ನು ನೀಡ್ಸ್ಗಳನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗ್ತದೆ. ಅಕಾರ್ಡಿಂಗ್ ಟು ನೀಡ್ಸ್ ಆ್ಯಂಡ್ ವಾಂಟ್ಸ್ ದ ಕಂಪ್ನಿ ಅಕಾರ್ಡಿಂಗ್ ಟು ನೀಡ್ಸ್ ಆ್ಯಂಡ್ ವಾಂಟ್ಸ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮೇಕ್ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಪ್ರೊವೈಡ್ ಟು ದೆಮ್. ಹಾಗಂದ್ರೆ ಏನಂದರೆ ಕಸ್ಟಮರ್ ಓರಿಯೆಂಟೆಡ್ ಅಂದರೆ ಏನಂತಂದರೆ ಐಡೆಂಟಿಫಿಕೇಷನ್ ಆಫ್ ನೀಡ್ ಆ್ಯಂಡ್ ವಾಂಟ್ಸ್ ಆಫ್ ಕಸ್ಟಮರ್ ಈಸ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ತದೆ. It will help the financial services firms to design the financial strategy which give due respect to costs, liquidity and maturity consideration. ಅಂದರೆ ಗ್ರಾಹಕರ ಪ್ರಾಧಾನ್ಯತೆ ಅಂತಂದರೆ ಹೇಳ್ತದೆ. ಗ್ರಾಹಕರ ಪ್ರಾಧಾನ್ಯತೆ ಅಂದರೆ ನಾವೀಗಾಗಲೇ ಹೇಳಿದೆ, ಮಾಡರ್ನ್ ಮಾರ್ಕೆಟಲ್ಲಿ ಕಸ್ಟಮರ್ ಇಸ್ ದ ಕಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಮೊದಲನೇದಾಗಿ ಯು ಹ್ಯಾವ್ ಟು identification the needs and wants of the customer is the first step of financial services, which will help to the financial services to make a design make a financial strategy to the financial firms ಅಂತ ಹೇಳೋದು. ಅಂದರೆ ಒಂದು ಮೊದಲನೇದಾಗಿ ಗ್ರಾಹಕರ ಅವಶ್ಯಕತೆಗಳನ್ನು, ಆಕಾಂಕ್ಷೆಗಳನ್ನು ಸೇವೆಗಳಿಗೆ ಹಣಕಾಸಿನ ಸೇವೆಗಳಿಗೆ ಸಂಬಂಧಿಸಿದಂತೆ ಅದನ್ನು ಐಡೆಂಟಿಫಿಕೇಷನ್ ಮಾಡಿಕೊಂಡ್ರೆ
ಹಣಕಾಸಿನ ಸೇವೆಗಳ ಸಂಸ್ಥೆಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಸ್ಟ್ರಾಟಜಿಯನ್ನು ರೂಪಿಸೋದಕ್ಕೆ ಏನಪ್ಪ ಅಂತಂದ್ರೆ ಅನುಕೂಲತೆಯನ್ನು ಒದಗಿಸ್ಕೊಡ್ತದೆ. ಅಂದರೆ ಮೊದಲನೆಯ ಸರ್ವಿಸ್ ಫ್ಯೂಚರ್ ಏನಪ್ಪ ಅಂತಂದ್ರೆ ಯಾವಾಗಲೂ ಸರ್ವಿಸಸ್ಸು ಅದು ಹಣಕಾಸಿನ ಸೇವೆಗಳು ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಒಳಗೊಂಡಿರೋದಪ್ಪ ಅಂತಂದ್ರೆ ಗ್ರಾಹಕ ಪ್ರಾಧಾನ್ಯತೆಗೆ ಒಳಗೊಂಡಿರೋದು. ಅದಕ್ಕೆ ಯಾವಾಗಲೂ ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ the financial services firms should identification the needs and wants of the customer. After finding the needs wants of the customer, it's easy to make a financial strategy to the financial firms with respect of the cost, liquidity, maturity consideration. ಅಂದರೆ ಒಂದು ಏನು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ಗಳಿರ್ತವೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಇರ್ಬೋದು, ಇನ್ಶೂರೆನ್ಸ್ಗಳಿರ್ಬೋದು, ವಿವಿಧ ಠೇವಣಿ ಯೋಜನೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಆ ಠೇವಣಿ ಯೋಜನೆಗಳು ಮತ್ತು ಇನ್ಶೂರೆನ್ಸ್ ಪಾಲಿಸಿಗಳ ಒಂದು ಯೋಜನೆಗಳನ್ನು ಯಾವಾಗಲೂ ಬದಲಾವಣೆ ಮಾಡ್ತಾ ಬರ್ತಾರೆ. ಯಾಕೆ ಬದಲಾವಣೆ ಮಾಡ್ತಾರೆ? ಗ್ರಾಹಕರ ಒಂದು ಐಡೆಂಟಿಫಿಕೇಶನನ್ನು ಮಾಡ್ತಾರಲ್ಲಿ, ನೀಡ್ಸ್ಗಳನ್ನು ತಿಳ್ಕೊಳ್ತಾರೆ. ಆ ಒಂದು ಅವಶ್ಯಕತೆಗಳ ಅನುಗುಣವಾಗಿ ವಿವಿಧ ರೀತಿಯ ಠೇವಣಿ ಯೋಜನೆಗಳನ್ನು ಗ್ರಾಹಕರಿಗೆ ಒದಗಿಸ್ಕೊಡ್ತಾರೆ. ಇದು ಏನಾಗ್ತದಪ್ಪ ಅಂತಂದವ್ರಿಗೆ ಒಂದು ಹೊಸ ಹೊಸ ಸೇವೆಗಳನ್ನು ನೀಡೋದಕ್ಕೆ ಸಾಧ್ಯ ಆಗ್ತದೆ, ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಗ್ರಾಹಕರ ಐಡೆಂಟಿಫಿಕೇಶನ್ ಮಾಡದೇ ಇದ್ದರೆ, ಗ್ರಾಹಕರ ಅವಶ್ಯಕತೆಯನ್ನು ತಿಳಿದುಕೊಳ್ಳದೇ ಇದ್ದರೆ, ಆ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಏನು ಲಾಂಚ್ ಮಾಡಿದರೆ, ಪ್ರಾಡಕ್ಟ್ ಅದು ಕಸ್ಟಮರ್ಸ್ಗಳನ್ನು ಪ್ರೊವೈಡ್ ಮಾಡಿದರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೆಯ ಲಕ್ಷಣ ಅಂತ ಹೇಳ್ಬೋದು. ಎರಡನೇದು ಇಂಟ್ಯಾಂಜಿಬಿಲಿಟಿ. ಈಗಾಗಲೇ ಹೇಳಿದೆ, ಇಂಟ್ಯಾಂಜಿಬಲ್ ಅಂದ್ರೇನು? ವಿಚ್ ಆರ್ ಇನ್ ದ ನೇಚರ್ ಆಫ್ intangible, we cannot see and touch. Which are the activities in the nature of intangible, we cannot see and touch it, but we can feel it. ಹಾಗಾದರೆ ಏನು ಇಂಟ್ಯಾಂಜಿಬಿಲಿಟಿ ಅಂದರೆ ಏನಂತಂದರೆ, the institutions providing the services should have a good image and a good confidence of the client. They have to focus on quality and innovation of the services. This will build and gain the trust of client ಅಂತ ಹೇಳೋದು. ಅಂದರೆ ಯಾವಾಗಲೂ ಏನು ಹಣಕಾಸಿನ ಸಂಸ್ಥೆಗಳು ಸೇವೆಗಳನ್ನು ಗ್ರಾಹಕರಿಗೆ ನೀಡ್ತಾ ಇರ್ತದೆ, ಅದು ಏನಿರ್ಬೇಕಪ್ಪ ಅಂತಂದ್ರೆ ಒಳ್ಳೆ ಇಮೇಜನ್ನು ತರುವಂತಿರಬೇಕು, ಕಾನ್ಫಿಡೆನ್ಸನ್ನು ತರಬೇಕು. ವಿಚ್ ಬಿಲ್ಡ್ ದ ಕಾನ್ಫಿಡೆನ್ಸ್ ಟು ದ ಕ್ಲೈಂಟ್. ಇಟ್ ಶುಡ್ ಬಿ ಫೋಕಸ್ ಆನ್ ಕ್ವಾಲಿಟಿ ಆ್ಯಂಡ್ innovation in the services that will help gain the trust of client ಅಂತ ಹೇಳ್ಬೋದು. ಅಂದರೆ ಹಣಕಾಸಿನ ಸೇವೆಗಳು ಏನು, ಹಣಕಾಸಿನ ಸಂಸ್ಥೆಗಳು ಹಣಕಾಸಿನ ಸೇವೆಗಳನ್ನು ಗ್ರಾಹಕರಿಗೆ ನೀಡ್ತಾ ಇರ್ತದೆ. ಆ ನೀಡುವಂಥ ಸೇವೆಗಳು ಯಾವಾಗಲೂ ಒಳ್ಳೆಯ ಇಮೇಜನ್ನು ಕೊಡುವಂಥ ಸೇವೆ ಇರಬೇಕು. ಆ ಗ್ರಾಹಕರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಗೆ ಮಾಡೋ ರೀತಿ ಇರಬೇಕು. ಮತ್ತು ಯಾವಾಗಲೂ ಹಣಕಾಸಿನ ಸಂಸ್ಥೆಗಳು ಯಾವುದಕ್ಕೆ ಫೋಕಸ್ ಮಾಡಬೇಕಂತಂದರೆ ಕ್ವಾಲಿಟಿ ಆ್ಯಂಡ್ ಇನೋವೇಷನ್ ಆಫ್ ದ ಸರ್ವಿಸಸ್. ಯಾವಾಗಲೂ ಉತ್ತಮವಾದ ಗುಣಮಟ್ಟದ ಸೇವೆಗಳಿಗೆ ಅಥವಾ ವಿನೂತನ ಸೇವೆಗಳಿಗೆ ಒತ್ತನ್ನು ಕೊಡಬೇಕಾಗ್ತದೆ. ಇದು ಸಹ ಹಣಕಾಸಿನ ಸೇವೆಗಳ ಲಕ್ಷಣ ಅಂತ ಹೇಳ್ಬೋದು. ಆಲ್ವೇಸ್ ದ ಫೈನಾನ್ಷಿಯಲ್ ಸರ್ವಿಸಸ್ which are provided by the financial institution should have a good image, good confidence to the client, and also financial institutions focus on quality and innovation of financial services which gain the trust of client ಅಂತ ಹೇಳ್ಬೋದು. ಅಂದರೆ ಯಾವಾಗಲೂ ಹಣಕಾಸಿನ ಸೇವೆಗಳು ಏನು ಮಾಡ್ತಾ ಇರ್ತಪ್ಪ ಅಂತಂದ್ರೆ ಹೊಸ ಹೊಸ ಸೇವೆಗಳನ್ನು ಕೊಡ್ತಾ ಇರ್ತದೆ. ಹೊಸ ಹೊಸ ಸೇವೆಗಳು ಯಾವ ರೀತಿ ಇರ್ತವೆ ಅಂತಂದರೆ ಒಳ್ಳೆಯ ಉತ್ತಮವಾದ ಗುಣಮಟ್ಟದನ್ನು ಒಳಗೊಂಡಿರುತ್ತದೆ. ಒಂದು ಒಳ್ಳೆಯ ಇಮೇಜನ್ನು, ಒಂದು ಒಳ್ಳೆಯ ಹೆಸರನ್ನು ತರುವಂಥ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸ್ಕೊಡ್ತಾ ಇರ್ತದೆ. ಇದು ಎರಡನೆಯ ಸೇವೆ ಅಂತ ಹೇಳ್ಬೋದು, ಎರಡನೇ ಲಕ್ಷಣ ಅಂತ ಹೇಳ್ಬೋದು. ನೆಕ್ಸ್ಟು ಫ್ಯೂಚರ್ ಏನಪ್ಪ ಅಂತಂದರೆ ಫೆರ್ಸೆಬಿಲಿಟಿ ಅಂತಂದ. ಅಂದರೆ once financial institution produce the financial services according to the requirements of the customers, they cannot store, they have to supply to the customers ಅಂತ ಹೇಳಿ. ಅಂದರೆ ಏನಪ್ಪ ಅಂತಂದರೆ ಈ ಹಣಕಾಸಿನ
ಫೆರ್ಸಬಿಲಿಟಿ ಅಂತಂದ್ರೆ ಹಣಕಾಸಿನ ಸೇವೆಗಳು ಏನಂತಂದ್ರೆ ಹಣಕಾಸಿನ ಸಂಸ್ಥೆಗಳು ಸೇವೆಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಯಾವುದರ ಅನುಗುಣವಾಗಿ ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಹಣಕಾಸಿನ ಸೇವೆಗಳನ್ನು ಉತ್ಪಾದನೆ ಮಾಡಿದ ನಂತರ ಅವುಗಳನ್ನು ಸ್ಟೋರ್ ಮಾಡಬಾರದು. ಒನ್ಸ್ financial institutions produce the services, they have to supplied according to the customers needs. They cannot be stored ಅಂತ ಹೇಳ್ಬೋದು. ಅಂದ್ರೆ ಕ್ಷಣಿಕ ಅಂತ ಹೇಳ್ತೀವಿ ಕನ್ನಡದೊಳಗೆ. ಅಂದ್ರೆ ಒಂದು ಸಲ ನೀವು ಹಣಕಾಸಿನ ಸೇವೆಗಳನ್ನು ಉತ್ಪಾದನೆಯನ್ನು ಮಾಡಿದರೆ ಅದನ್ನ ಸ್ಟೋರ್ ಮಾಡ್ಬೋದು. ಅದೇನಾಗ್ಬೋದು, ನಾಶ ಹೊಂದುವ ಸಾಧ್ಯತೆ ಇರ್ತದೆ. ಉತ್ಪಾದನೆಯನ್ನು ಮಾಡಿದ ನಂತರ ಅವುಗಳನ್ನು ಗ್ರಾಹಕರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಸಪ್ಲೈ ಮಾಡಬೇಕು ಅಂತ ಹೇಳ್ತದೆ. ಇದು ಮೂರನೇ ಫೀಚರ್, ಇನ್ಸಪರೇಬಿಲಿಟಿ ಅಂತ ಹೇಳ್ಬೋದು. ಅಂದರೆ ಈಗಾಗಲೇ ಹೇಳಿದೆ, ಪ್ರೊಡ್ಯೂಸಿಂಗ್ ಆ್ಯಂಡ್ ಸಪ್ಲೈಯಿಂಗ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಹ್ಯಾವ್ ಟು ಪರ್ಫಾರ್ಮ್ ಸೈಮೆಂಟೇನಿಯಸ್ಲಿ ಅಂತ ಹೇಳ್ಬೋದು. ಅಂದರೆ ಸೇವೆಗಳನ್ನು ಉತ್ಪಾದನೆಯನ್ನು ಮಾಡ್ತದೆ. ಉತ್ಪಾದನೆ ಮಾಡಿದ ನಂತರ ಅದನ್ನು ಉತ್ಪಾದನೆ ಮಾಡಿದ ತಕ್ಷಣನೇ ಇದು ಮಾಡ್ತದೆ, ಹಣಕಾಸಿನ ಸಂಸ್ಥೆಗಳ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸ್ಕೊಡ್ತದೆ. ಇದು ಒಂದು ಲಕ್ಷಣ ಅಂತ ಹೇಳ್ಬೋದು. ದೇ ಕೆನಾಟ್ ಸ್ಟಾಪ್ ಇಟ್. ಫಂಕ್ಷನ್ಸ್ ಆಫ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸಪ್ಲೈಯಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಹ್ಯಾವ್ ಟು ಪರ್ಫಾರ್ಮ್ ಸೈಮೆಂಟೇನಿಯಸ್ಲಿ. ಒಂದು ಕಡೆ ಸೇವೆಗಳು ಉತ್ಪಾದನೆ ಆಗ್ತಿರ್ತದೆ, ಅದೇ ರೀತಿ ಉತ್ಪಾದನೆ ಆದ ಹಂತದಲ್ಲಿ ಹಿಂದೆನೇ ಏನು ಮಾಡ್ತಾ ಇರೋದು ಅಂತಂದ್ರೆ ಅದನ್ನು ಗ್ರಾಹಕರಿಗೆ ಅದನ್ನು ಒದಗಿಸ್ಕೊಡ್ತಾ ಇರ್ತದೆ. ಇದು ಹಣಕಾಸಿನ ಸೇವೆಗಳ ಏನೊಂದು ಲಕ್ಷಣ ಅಂತ ಹೇಳ್ಬೋದು. ನೆಕ್ಸ್ಟು ಪೀಪಲ್ ಬೇಸ್ಡ್ ಸರ್ವಿಸಸ್. ಯಾವಾಗಲೂ ಏನಪ್ಪ ಅಂತಂದ್ರೆ ಹಣಕಾಸಿನ ಸೇವೆಗಳು ಯಾರ ಆಧಾರಿತ ಇರ್ತಪ್ಪ ಅಂತಂದ್ರೆ, ಈಗ ಪೀಪಲ್ ಅಂದರೆ ಯಾರು? ಕಸ್ಟಮರ್ಸ್ ಆಧಾರಿತವಾಗಿಯೇ ಜನರ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳ ನೀಡ್ಸ್ಗಳ ಅನುಗುಣವಾಗಿ ಏನು ಮಾಡೋಕಪ್ಪ ಅಂತಂದ್ರೆ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸ್ಕೊಡೋದು, ಜನರಿಗೆ ಒದಗಿಸ್ಕೊಡ್ಬೇಕಾಗ್ತದೆ. ಇದು ಒಂದು ಲಕ್ಷಣ. ಯಾವಾಗಲೂ ಹಣಕಾಸಿನ ಸೇವೆಗಳು ಯಾವ ತಳಹದಿಯಲ್ಲಿ ಇರ್ತವೆ ಅಂತಂದ್ರೆ ಪೀಪಲ್ ಬೇಸ್ಡ್ ಸರ್ವಿಸಸ್ ಆರ್ ಟು ಬಿ ಆಫರ್ಡ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ಪೀಪಲ್. ಆಲ್ವೇಸ್ ದ ಫೈನಾನ್ಷಿಯಲ್ ಸರ್ವಿಸಸ್ produce according to the needs of the people, wants of the people, and hence competent and skilled personnel are required to market the quality financial services ಅಂತ ಹೇಳ್ಬೋದು. ಅಂದರೆ ಯಾವಾಗಲೂ ಹಣಕಾಸಿನ ಸೇವೆಗಳು ಏನಿರ್ತದೆ ಅಂತಂದ್ರೆ ಜನರ ಒಂದು ಏನಪ್ಪ ಅಂತಂದ್ರೆ ಅವಶ್ಯಕತೆಗಳ ಅನುಗುಣವಾಗಿ, ಜನರ ಒಂದು ಆಶಾ ಆಕಾಂಕ್ಷೆಗಳ ಅನುಗುಣವಾಗಿ ಏನು ಮಾಡ್ತವೆ ಅಂತಂದ್ರೆ ಸೇವೆಗಳನ್ನು ಉತ್ಪಾದನೆಯನ್ನು ಮಾಡ್ತದೆ. ಉತ್ಪಾದನೆಯನ್ನು ಮಾಡಿ ಅವರಿಗೆ ಪ್ರೊವೈಡ್ ಅದನ್ನು ದೊರಕಿಸ್ಕೊಡ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ಜಿಯೋಗ್ರಫಿಕಲ್ ಡಿಸ್ಪರ್ಷನ್ ಅಂತ ಹೇಳ್ಬೋದು. ಅಂದರೆ ದ ಫೈನಾನ್ಷಿಯಲ್ ಸರ್ವಿಸಸ್ ಮಸ್ಟ್ ಹ್ಯಾವ್ ಬೋತ್ ಅಪೀಲ್ ಆ್ಯಂಡ್ ವೈಡರ್ ಅಪ್ಲಿಕೇಶನ್. The services providing organization must have massive branch network so that benefits of convenience are enjoyed by internationally, nationally, local customers. ಅಂದ್ರೇನು? ಭೌಗೋಳಿಕ ವ್ಯಾಪ್ತಿ ಅಂತ ಹೇಳ್ತದೆ. ಅಂದರೆ ಏನು ಹಣಕಾಸಿನ ಸೇವೆಗಳನ್ನು ಉತ್ಪಾದನೆ ಮಾಡುತ್ತದೆ ಸಂಸ್ಥೆಗಳು, ಹಣಕಾಸಿನ ಸಂಸ್ಥೆಗಳು ಉತ್ಪಾದನೆ ಪ್ರೊಡ್ಯೂಸ್ ಮಾಡಿದಂಥ ಹಣಕಾಸಿನ ಸೇವೆಗಳನ್ನು ಅಲ್ಲಿ ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳನ್ನು ಅಂತಾರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಹಕರಿಗೆ ಅದನ್ನು ಬೆನಿಫಿಟ್ಟನ್ನು ಒದಗಿಸ್ಕೊಡ್ಬೇಕಾಗ್ತದೆ. ದೇ ಎಂಜಾಯ್ ದ ಬೆನಿಫಿಟ್ಸ್ ಎಟ್ ದ ಇಂಟರ್ನ್ಯಾಷನಲ್, ನ್ಯಾಷನಲ್ ಆ್ಯಂಡ್ ಲೋಕಲ್ ಕಸ್ಟಮರ್ಸ್. ಕೇವಲ ವ್ಯಾಪ್ತಿ ಏನಿರಬಾರ್ದು ಅಂತಂದ್ರೆ ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಆ ಹಣಕಾಸಿನ ಸೇವೆಗಳು ಏನು ಆರ್ಗನೈಜೇಷನಿಂದ ಪ್ರೊವೈಡ್ ಆಗ್ತಾ ಇರ್ತದೆ ಅದು ಏನಿರ್ಬೇಕಪ್ಪ ಅಂತಂದ್ರೆ ನೆಟ್ವರ್ಕು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸ್ತದೆ. ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರೋದಿಲ್ಲ. ಉತ್ಪಾದಿಸಿದಂಥ ಹಣಕಾಸಿನ ಸೇವೆಗಳನ್ನು ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಒದಗಿಸುವ ನಿಟ್ಟಿನಲ್ಲಿ ಹಣಕಾಸಿನ ಸಂಸ್ಥೆಗಳು ಮಾಡ್ತಾವಂದ್ರೆ ಸೇವೆಗಳನ್ನು ಒದಗಿಸುವ ಕಾರ್ಯವನ್ನು ಮಾಡ್ತದೆ. ಇದು ಒಂದು ಲಕ್ಷಣ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ದ ಸಮ್ ಫೀಚರ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. My dear students, next class we will discuss about the importance of financial services and
regulation of the financial services. Okay. uh, Good luck, my dear students. We'll meet in next class.